ಸೊ PYQ ಏಕೆ ಇಂಪಾರ್ಟೆಂಟು ಅನ್ನೋದಾದರೆ ನಾನು ಒಂದು ಸಣ್ಣ ಡಿಸ್ಕ್ರಿಪ್ಷನ್ ಹೇಳೋದಾದರೆ ಪ್ರತಿಯೊಬ್ಬ ಟಾಪರ್ಸ್ ಕೂಡ PYQ ಅನ್ನು ಅನಾಲಿಸಿಸ್ ಮಾಡಿನೇ ತಾನು ಟಾಪರ್ ಆಗ್ತಾ ಇದ್ದಾನೆ ಅನ್ನೋದಕ್ಕೆ ನಮ್ಗೆ ಹಲವಾರು ಉದಾಹರಣೆಗಳು ಸಿಕ್ಕಿವೆ. PYQ ಮೂಲಕ ತಮ್ಮ ತಯಾರಿಯನ್ನು ಮಾಡೋದು. ಸೊ ನೇರವಾಗಿ ಪರೀಕ್ಷೆಗೆ ಬೇಕಾದದನ್ನು ಮಾತ್ರ ಸಬ್ಜೆಕ್ಟ್ನ ಗಾಢವಾದಂತಹ ಒಂದು ಜ್ಞಾನ ಬಳಸ್ಕೋಬಹುದು, ಆದರೆ ಪರೀಕ್ಷೆಗೆ ಬೇಕಾದಂತಹ ಅಪ್ಲಿಕೇಶನ್ನ ನೀವು ಬಳಸ್ಕೊಳಕ್ಕಾಗೋದಿಲ್ಲ. ಪಾಲಿಟಿ ಅಂತ ತಗೋತು ಅಂತಂದರೆ ಪಾಲಿಟಿಯಲ್ಲಿ ಪ್ರತಿ ವರ್ಷ 15 ಕ್ವೆಶನ್ಗಳು ಬರುತ್ತೆ. ಅಂದರೆ ಓವರ್ ಆಲ್ UPSCಯಲ್ಲಿ 15% ಆಫ್ ವೇಟೇಜು ಕೇವಲ ಪಾಲಿಟಿ ಇದೆ. ಈ ಪ್ರಶ್ನೆ 2025ನೇ ಪ್ರಶ್ನೆ ಸಂಪೂರ್ಣವಾಗಿ 2019ನೇ ಈ ಪ್ರಶ್ನೆಯ ಆಧಾರಿತವಾಗಿದೆ. ಒಂದು PYQ ಅನಾಲಿಸಿಸ್ ಇಂದ ಪ್ರತಿ ಬಾರಿ ನಮಗೆ ಹಲವಾರು ಪ್ರಶ್ನೆಗಳು ನೇರವಾಗಿ PYQ ಇಂದ ಪಿಕ್ ಮಾಡಿ ಕೇಳಲ್ಪಟ್ಟಂತಹ ಪ್ರಶ್ನೆಗಳೇ ಆಗಿವೆ. ಹಾಯ್, ತಮ್ಮೆಲ್ಲರಿಗೂ SLNSIS ಅಕಾಡೆಮಿಗೆ ಸ್ವಾಗತ. ನನ್ನ ಹೆಸರು ಸಿದ್ದೇಶ್ ಕುಮಾರ್. ನಾನು ಇಲ್ಲಿ ಮೆಂಟರ್ ಹಾಗೂ ಫ್ಯಾಕಲ್ಟಿಯಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಸೊ ಈ ದಿನ ನಾವು ಒಂದು ಪ್ರಮುಖವಾದ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇವೆ. ಸೊ ಆ ವಿಷಯ ಏನಪ್ಪಾ ಅಂತಂದರೆ UPSC ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಬರುವಂತಹ ಹಲವಾರು ಹಲವಾರು ಪ್ರಶ್ನೆಗಳು ನೇರವಾಗಿ PYQ ಅಂದರೆ ಹಿಂದಿನ ವರ್ಷಗಳ ಪರೀಕ್ಷೆಗಳು ಏನು ನಡೆದಿರ್ತವೆ ಆ ಒಂದು ಪರೀಕ್ಷೆಗಳ ಪ್ರಶ್ನೆಯಿಂದ ನೇರವಾಗಿ ಮಾಡಲ್ಪಟ್ಟಿರ್ತವೆ ಅಂತ ಒಂದು ನಮ್ಮ ಕ್ಲೈಮ್. ಸೊ ಅದು ಹೇಗೆ ಮತ್ತು ಆ ಪ್ರಶ್ನೆಗಳು ಹೇಗೆ ಮಾಡಲ್ಪಟ್ಟಿವೆ ಅನ್ನೋದನ್ನ ನಾವು ಚೆನ್ನಾಗಿ ಈ ಒಂದು ಅನಾಲಿಸಿಸಲ್ಲಿ ತಿಳ್ಕೊಳ್ಳೋಣ. ಸೊ PYQ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಪ್ರತಿಯೊಬ್ಬರಿಗೂ ಆಲ್ರೆಡಿ ಗೊತ್ತಿದೆ. ಸೊ ನಾವು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಯಾರು ಆ ವಿಡಿಯೋ ನೋಡಿಲ್ಲ ಅವರು ನಮ್ಮ ಚಾನಲ್ ಹೋಗಿ ಆ ವಿಡಿಯೋನ PYQ ಅನಾಲಿಸಿಸನ್ನು ತಾವು ನೋಡಿ ಮತ್ತು ಈ ವಿಡಿಯೋ ನೋಡೋದ್ರಿಂದ ತಮಗೆ ಸುಲಭವಾಗಿ ಅರ್ಥವಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ PYQ ಏಕೆ ಇಂಪಾರ್ಟೆಂಟು ಅನ್ನೋದಾದರೆ ನಾನು ಒಂದು ಸಣ್ಣ ಡಿಸ್ಕ್ರಿಪ್ಷನ್ ಹೇಳೋದಾದರೆ ಪ್ರತಿಯೊಬ್ಬ ಟಾಪರ್ಸ್ ಕೂಡ PYQ ಅನ್ನು ಅನಾಲಿಸಿಸ್ ಮಾಡಿನೇ ತಾನು ಟಾಪರ್ ಆಗ್ತಾ ಇದ್ದಾನೆ ಅನ್ನೋದಕ್ಕೆ ನಮ್ಗೆ ಹಲವಾರು ಉದಾಹರಣೆಗಳು ಸಿಕ್ಕಿವೆ. ಅದನ್ನು ನಾವು ರಿವರ್ಸ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಅದೇನಪ್ಪ ರಿವರ್ಸ್ ಇಂಜಿನಿಯರಿಂಗ್ ಅಂತಂದರೆ PYQ ಮೂಲಕ ತಮ್ಮ ತಯಾರಿಯನ್ನು ಮಾಡೋದು. ಸೊ ನೇರವಾಗಿ ಪರೀಕ್ಷೆಗೆ ಬೇಕಾದದನ್ನು ಮಾತ್ರ ಓದೋದು ಮತ್ತು ಆ ಪರೀಕ್ಷೆಗೆ ಪರೀಕ್ಷೆಯಲ್ಲಿ ಬರ್ತಿರುವಂತಹ ಆ ಥೀಮ್ಸ್ ಮತ್ತು ಆ ಟಾಪಿಕ್ಸ್ ಮತ್ತು ಆ ಒಂದು ಕೋರ್ ಏನು ಥೀಮ್ಸ್ಗಳಿರುತ್ತೆ ಅದನ್ನು ಮಾತ್ರ ಕವರ್ ಮಾಡೋದು ಇಲ್ಲಿ ನಮ್ಮ ಧ್ಯೇಯ ಆಗಿರಬೇಕು. ಬದಲಾಗಿ ನಮ್ಮಲ್ಲಿ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ನೇರವಾಗಿ ಆ ಮಾರ್ಕೆಟಲ್ಲಿ ಡಂಪ್ ಆಗಿರುವಂಥ ಎಲ್ಲ ರಿಸೋರ್ಸಸ್ಗಳನ್ನು ಉಪಯೋಗಿಸಿ ಪ್ರತಿಯೊಂದು ಬುಕ್ಗಳನ್ನು ಸಂಪೂರ್ಣವಾಗಿ ಓದೋದ್ರ ಮೂಲಕ ಫಾರ್ವರ್ಡ್ ಸ್ಟಡಿ ಅಪ್ಲಿಕೇಶನ್ನ ಅಪ್ಲೈ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಅದರಿಂದ ತಮಗೆ ಯಾವುದೇ ರೀತಿಯಲ್ಲಿ ಬೆನಿಫಿಟ್ ಆಗೋದಿಲ್ಲ. ನೀವು ಆ ಸಬ್ಜೆಕ್ಟನ್ನು ಗಾಢವಾದಂಥ ಒಂದು ಜ್ಞಾನ ಬಳಸ್ಕೋಬೋದು, ಆದರೆ ಪರೀಕ್ಷೆಗೆ ಬೇಕಾದಂತಹ ಅಪ್ಲಿಕೇಶನ್ನ ನೀವು ಬಳಸ್ಕೊಳಕ್ಕಾಗೋದಿಲ್ಲ. ಪರೀಕ್ಷೆಗೆ ಬೇಕಾದಂಥ ಅಪ್ಲಿಕೇಶನ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಸ್ಮಾರ್ಟ್ ಸ್ಟ್ರಾಟಜಿಯನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ನೀವು ಮಾಡಬೇಕಾದಂಥ ಕರ್ತವ್ಯ ಮತ್ತು ಕೆಲಸ ಏನಪ್ಪ ಅಂತಂದರೆ PYQ ಅನ್ನು ಚೆನ್ನಾಗಿ ಅರಿತುಕೊಳ್ಳೋದು ಮತ್ತು PYQ ಅನ್ನು ಚೆನ್ನಾಗಿ ಅನಾಲಿಸ್ ಮಾಡ್ಕೊಳ್ಳೋದು. PYQ UPSCಯಲ್ಲಿ ಒಂದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಸೋರ್ಸ್ ಆಗಿದೆ. ಸಿಲೆಬಸ್ ನಂತರ ಏನಾದರೂ ತುಂಬ ಇಂಪಾರ್ಟೆಂಟ್ UPSCಯಲ್ಲಿ ಪ್ರಿಪ್ರೇಷನಲ್ಲಿ ಅನ್ನೋದಾದರೆ ಅದು ನಿಮ್ಮ ಸಿಲೆಬಸ್ ಮಾತ್ರ, ಅಂದರೆ ನಿಮ್ಮ PYQ ಮಾತ್ರ ಆಗಿರುತ್ತೆ. ಹಲವಾರು ವರ್ಷಗಳಿಂದ UPSC ಕಂಡಕ್ಟ್ ಮಾಡಿರುವಂಥ ಪ್ರಿಲಿಮ್ಸ್ ಪರೀಕ್ಷೆಗಳನ್ನು ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ನೀವು ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಮಾಡೋದ್ರ ಮೂಲಕ ಟ್ರೆಂಡ್ ಆಫ್ ದಿ ಎಕ್ಸಾಮ್ನ ನೀವು ಅರ್ಥ ಮಾಡ್ಕೋಬೇಕು. ಸೊ ಈಗ ನಾವು ಪರೀಕ್ಷೆಯ ಏನು ನಿಮ್ಮ ತಯಾರಿ ಇದೆ ಆ ತಯಾರಿಗೆ PYQನ ಪ್ರಾಮುಖ್ಯತೆ ಏನು ಅನ್ನೋದನ್ನ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ನಮ್ಮ ಈ ದಿನದ ಒಂದು ಚರ್ಚೆಯಲ್ಲಿ ರೆಕರೆನ್ಸ್ ಆಫ್ ಥೀಮ್ಸ್ ಆ್ಯಂಡ್ ಕ್ವೆಶನ್ಸ್ ಆಫ್ UPSCನ ನಾವು ಅರ್ಥ ಮಾಡ್ಕೊಳ್ಳೋಕೆ ಹೊರಟಿದ್ದೀವಿ. ಸೊ ಹೇಗೆ ಪ್ರತಿಯೊಂದು ಪ್ರಶ್ನೆ ರೆಕರೆಂಟ್ ಆಗ್ತಾ ಇದೆ ಮತ್ತು ರಿಪೀಟ್ ಆಗ್ತಾ ಇದೆ UPSCಯಲ್ಲಿ ಅನ್ನೋದನ್ನು ನಮ್ಮ ಈ ದಿನದ ಒಂದು ಸೆಗ್ಮೆಂಟ್. ಸೊ ಮೊದಲನೇದಾಗಿ ಇಂಪಾರ್ಟೆನ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಂದು PYQನ ಅನಾಲಿಸಿಸ್ ಮಾಡೋದ್ರಿಂದ ನಮಗೆ ಹೇಗೆ ಉಪಯುಕ್ತ ಆಗ್ತಾ ಇದೆ ಮತ್ತು ಹೇಗೆ ಅದರ ಒಂದು ರೋಲ್ ಪ್ಲೇ ಆಗ್ತಾ ಇದೆ ಅನ್ನೋದು ನೋಡೋಣ. ಸೊ ಇನ್ಸೈಟ್ಸ್ ಇಂಟು UPSC ಕ್ವೆಶನ್ ಫ್ರೇಮಿಂಗ್ ಸ್ಟೈಲ್. ನಿಮಗೆ ಈ ಒಂದು ಪ್ರಶ್ನೆಯನ್ನು PYQನ ಅನಲೈಸ್ ಮಾಡೋದ್ರಿಂದ ನಿಮಗೆ ಆ ಪ್ರಶ್ನೆಯ ಫ್ರೇಮಿಂಗ್ ನೇಚರ್ ನಿಮ್ಗೆ ಅರ್ಥ ಆಗುತ್ತೆ. ಹೇಗೆ ಪ್ರಶ್ನೆಗಳನ್ನು ಮಾಡ್ತಾರೆ, PYQ ಹೇಗೆ ತನ್ನ ಪ್ರಶ್ನೆಗಳನ್ನು ಕ್ವೆಶನ್ಗಳನ್ನು ಮಾಡುತ್ತೆ, ಮತ್ತು ಯಾವ ಸ್ಟೇಟ್ಮೆಂಟ್ಗಳಿಗೆ ಎಷ್ಟು ಒತ್ತು ಕೊಡುತ್ತೆ, ಮತ್ತು ಯಾವ ಥೀಮ್ಸ್ ಎಲ್ಲಿ ರಿಕರೆಂಟ್ ಆಗ್ತಾ ಇದೆ, ರಿಪೀಟ್ ಆಗ್ತಾ ಇದೆ, ಮತ್ತು ನೇಚರ್ ಅದು ಆ ಪ್ರಶ್ನೆಯನ್ನು ಫ್ಯಾಕ್ಚುವಲ್ ಬೇಸ್ ಮಾಡ್ತಾ ಇದ್ದಾರೋ ಅಥವಾ ಅನಾಲಿಟಿಕಲ್ ಬೇಸ್ ಮಾಡ್ತಾ ಇದ್ದಾರೋ ಅಥವಾ ಅಪ್ಲಿಕೇಶನ್ ಬೇಸ್ಡ್ ಮಾಡ್ತಾರೋ ಅನ್ನೋ ಒಂದು ನಿಮಗೆ ಪ್ರಿಡಿಕ್ಷನ್ ಕೂಡ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು PYQ ಅನಾಲಿಸಿಸ್ ಮಾಡಲೇಬೇಕು. ಮತ್ತು ನೆಕ್ಸ್ಟ್ ಬಂದು ಐಡೆಂಟಿಫಿಕೇಶನ್ ಆಫ್ ಕೋರ್ ಆ್ಯಂಡ್ ರೆಕರೆಂಟ್ ಥೀಮ್ಸ್. ನಿಮಗೆ ಆ ಕೋರ್ ಮತ್ತು ರೆಕರೆಂಟ್ ಥೀಮ್ಸ್ ಅಂದರೆ ನಿಮಗೆ ಮರುಕಳಿಸಿ ಬರ್ತಿರುವಂಥ ಪ್ರಶ್ನೆಗಳ ಬಗ್ಗೆ ನಿಮಗೆ ಅರಿವು
ಮೂಡಿಸ್ಕೊಳ್ಳೋದಕ್ಕೋಸ್ಕರ ಆ ಥೀಮ್ಸ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಗುರುತಿಸ್ಬೇಕು ಆ ಥೀಮ್ಸ್ ಯಾವ ಥೀಮ್ಸು ಅತಿ ಹೆಚ್ಚಾಗಿ ಐಡೆಂಟಿಫೈ ಆಗ್ತಾ ಇದೆ, ಅತಿ ಹೆಚ್ಚಾಗಿ ಬರ್ತಾ ಇದೆ ಪರೀಕ್ಷೆಯಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನೀವು ಪಾಲಿಟಿ ಅಂತ ತಗೋತು ಅಂತಂದರೆ ಪಾಲಿಟಿಯಲ್ಲಿ ಪ್ರತಿ ವರ್ಷ 15 ಕ್ವೆಶನ್ಗಳು ಬರುತ್ತೆ. ಅಂದರೆ ಓವರ್ ಆಲ್ UPSCಯಲ್ಲಿ 15% ಆಫ್ ವೇಟೇಜು ಕೇವಲ ಪಾಲಿಟಿ ಇದೆ. ಸೊ ಬೇರೆ ಎಲ್ಲ ಸಬ್ಜೆಕ್ಟ್ಗಳು ಎನ್ವೈರನ್ಮೆಂಟು ಒಂದು 17 to 18% ಎನ್ವೈರನ್ಮೆಂಟ್ ಇದೆ. ಮತ್ತು ಎಕನಾಮಿ ಅಂತ ತಗೋತು ಅಂತಂದರೆ ಒಂದು 21% ಆಫ್ ವೇಟೇಜ್ ಎಕನಾಮಿ ಇದೆ. ಸೊ ಆ ಥರ ಪ್ರತಿಯೊಂದು ಸಬ್ಜೆಕ್ಟ್ಗಳಿಗೆ ಪ್ರತಿಯೊಂದು ವಿಷಯಕ್ಕೆ ತನ್ನದೇ ಆದಂಥ ಒಂದು UPSCಲಿ ವೇಟೇಜ್ ಇದೆ. ಆ ಒಂದು ವೇಟೇಜನ್ನು ನಮ್ಗೆ ಗೊತ್ತಿಲ್ಲದೆ ನಾವೇನಾದ್ರು ತಯಾರಿ ಮಾಡ್ತು ಅಂತಂದರೆ ಎಲ್ಲ ಸಬ್ಜೆಕ್ಟ್ಗಳನ್ನು ಸಂಪೂರ್ಣವಾಗಿ ಒಂದೇ ಮಟ್ಟದಲ್ಲಿ ನೋಡ್ತಾ ನಾವು ಪ್ರಿಪೇರ್ ಮಾಡ್ತು ಅಂದರೆ ಅದರಿಂದ ನಮಗೆ ಹೆಲ್ಪ್ ಆಗೋದಿಲ್ಲ. ಆ ಸಬ್ಜೆಕ್ಟಿಗೆ ಅನುಗುಣವಾಗಿ ಆ ವೇಟೇಜ್ಗೆ ಅನುಗುಣವಾಗಿ ನೀವು ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಯಾಕಂದರೆ ಈಗ ನಾನು ಹೇಳ್ದಂಗೆ ಪಾಲಿಟಿಯಲ್ಲಿ 15% ವೇಟೇಜ್ ಇದೆ. ಅಂದರೆ ಪ್ರತಿ ವರ್ಷ ನಿಮಗೆ 14 ರಿಂದ 15 ಪ್ರಶ್ನೆಗಳು UPSC ಪ್ರಿಲಿಮ್ಸ್ನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಆ 15 ರಿಂದ 16, 14 ಕ್ವಶನ್ ಏನು ಬರುತ್ತೋ ಅದು ಯಾವ ವಿಷಯ ಅಂದರೆ ಯಾವ ಒಂದು ಥೀಮ್ಸ್ನ ಅಡಿಯಲ್ಲಿ ಬರ್ತಾ ಇದೆ. ಅದು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ಬರ್ತಾ ಇದೆಯಾ, ಅಥವಾ ಫಂಡಮೆಂಟಲ್ ರೈಟ್ಸ್ ಇಂದ ಬರ್ತಾ ಇದೆಯಾ, ಅಥವಾ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ಬರ್ತಾ ಇದೆಯಾ, ಅಥವಾ ಲೆಜಿಸ್ಲೇಚರ್ ಇಂದ ಬರ್ತಾ ಇದೆಯಾ, ಅಥವಾ ಜುಡಿಷಿಯರಿ ಎಕ್ಸಿಕ್ಯೂಟಿವ್ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ. ಅದನ್ನೇ ನಾವು ಥೀಮ್ಸ್ ಅಂತ ಹೇಳ್ತೀವಿ. ಥೀಮ್ಸ್ನ ಐಡೆಂಟಿಫೈ ಮಾಡಿ ಆ ಥೀಮ್ಸ್ಗೆ ಬೇಕಾದಂತಹ ಪ್ರತಿಯೊಂದು ಅಂದರೆ ಥೀಮ್ಸ್ನಲ್ಲಿ ರಿಪೀಟ್ ಆಗಿರುವಂಥ ಕ್ವೆಶನ್ಸ್ಗಳನ್ನ ಆಧಾರವಾಗಿ ಇಟ್ಕೊಂಡು ಯಾವ ಥೀಮ್ಸು ಎಷ್ಟು ಇಂಪಾರ್ಟೆಂಟ್ ಅಂತ ಐಡೆಂಟಿಫೈ ಮಾಡ್ಕೋಬೇಕು. ಸೊ ಈಗ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಯಾವುದೇ ಪ್ರಶ್ನೆ ಬರ್ತಿಲ್ಲ ಅಂದರೆ ಅದನ್ನ ಓದಿ ಅದನ್ನು ಅಷ್ಟೊಂದು ಎಫರ್ಟ್ ಹಾಕೋದ್ರ ಅವಶ್ಯಕತೆ ಇಲ್ಲ. ಸೊ ಆದ್ರಿಂದ ನೀವೇನು ಮಾಡಬೇಕು, ಸೊ ನಿಮ್ಮ ಆ ಒಂದು ಪ್ರಶ್ನೆ ಇಂಪಾರ್ಟೆನ್ಸ್ಗೆ ಆಧಾರವಾಗಿ ಅಂದರೆ ಅದನ್ನು ಅನುಗುಣವಾಗಿ ಇಂಪಾರ್ಟೆನ್ಸ್ಗೆ ಅನುಗುಣವಾದಂತಹ ನೀವು ಎಫರ್ಟ್ನ ಹಾಕಬೇಕಾಗುತ್ತೆ. ಈಗ ಫಂಡಮೆಂಟಲ್ ರೈಟ್ಸು ತುಂಬ ಪ್ರಶ್ನೆಗಳು ಬರೋದ್ರಿಂದ ಮತ್ತು ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಎರಡಕ್ಕೂ ಇಂಪಾರ್ಟೆಂಟ್ ಇರೋದ್ರಿಂದ ಅದಕ್ಕೆ ಸ್ವಲ್ಪ ನಿಮ್ಮ ಎಫರ್ಟು ಜಾಸ್ತಿ ಆಗಬೇಕು. ಸೊ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಎಫರ್ಟು ಕಡಿಮೆ ಆಗಬೇಕು, ಯಾಕಂದರೆ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ಸೊ ಇಂಪಾರ್ಟೆನ್ಸ್ ಮತ್ತು ವೇಟೇಜ್ ಎಷ್ಟು ಇರುತ್ತೋ ಒಂದೊಂದು ವಿಷಯಗಳಲ್ಲಿ ಅಥವಾ ಒಂದೊಂದು ಥೀಮ್ಸ್ಗಳಲ್ಲಿ ಅದಕ್ಕೆ ಅನುಗುಣವಾಗಿ ನಿಮ್ಮ ಎಫರ್ಟು, ನಿಮ್ಮ ಟೈಮು, ಎನರ್ಜಿ ಏನು ಆ ಥೀಮ್ ಕೊಡ್ತಾ ಇದ್ರೆ ಅದು ವೇರಿ ಆಗಬೇಕು. ಇಟ್ ಶುಡ್ ನಾಟ್ ಬಿ ಸ್ಟಾಗ್ನೆಂಟ್. ಸೊ ಇವ್ಯಾಲ್ಯುವೇಷನ್ ಆಫ್ ಕಾನ್ಸೆಪ್ಚುವಲ್ ಡೆಪ್ತ್ ರಿಕ್ವೈರ್ಡ್. ನಿಮಗೆ ಈ ಒಂದು ಇದರಲ್ಲಿ ಏನಾಗುತ್ತೆ ಅಂತಂದರೆ, ಸೊ PYQ ಅನಾಲಿಸಿಸ್ ಮಾಡೋದ್ರ ಮೂಲಕ ಯಾವ ಸಬ್ಜೆಕ್ಟಲ್ಲಿ ಅಥವಾ ಯಾವ ಥೀಮ್ಸ್ಗೆ ಎಷ್ಟು ಕಾನ್ಸೆಪ್ಚುವಲ್ ಡೆಪ್ತ್ ಬೇಕು ನಿಮಗೆ ಅನ್ನೋದು ನಿಮ್ಗೆ ಅರಿವಾಗುತ್ತೆ ಆ ಪ್ರಶ್ನೆಗಳನ್ನು ನೋಡೋದ್ರ ಮೂಲಕ. ಫಾರ್ ಎಕ್ಸಾಂಪಲ್, ನೀವು ಎಕನಾಮಿ ಸಬ್ಜೆಕ್ಟ್ನ ಓದ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಎಕನಾಮಿ ಸಬ್ಜೆಕ್ಟಲ್ಲಿ ಯಾವುದೋ ಒಂದು ಇನ್ಫ್ಲೇಷನ್ ರಿಲೇಟೆಡ್ ಕ್ವಶನ್ ಕೇಳ್ತಾರೆ. ಯೂಶ್ವಲಿ ಇನ್ಫ್ಲೇಷನ್ ರಿಲೇಟೆಡ್ ಕಾನ್ಸೆಪ್ಟ್ ಬೇಸೇ ಆಗಿರುತ್ತೆ. ಸೊ ಎಷ್ಟು ಕಾನ್ಸೆಪ್ಟು ಅಂದರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟು ಡೆಪ್ತ್ ಬೇಕು, ಸರ್ಫೇಸ್ ಲೆವೆಲ್ ಆಫ್ ಕಾನ್ಸೆಪ್ಟ್ ಸಾಕಾ ಅಥವಾ ಡೆಪ್ತ್ ಬೇಕಾ ಅನ್ನೋದು ನಿಮ್ಗೆ ಅರ್ಥವಾಗೋದು ಯಾವಾಗ. ಸೊ ನೀವು ಯಾವಾಗ PYQ ಅನಾಲಿಸಿಸ್ ಮಾಡ್ತಿರೋ ಆವಾಗ ಆ ಸಬ್ಜೆಕ್ಟಲ್ಲಿ ಸರ್ಫೇಸ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸಾಕಾ ಅಥವಾ ಡೆಪ್ತ್ ಹೋಗ್ಬೇಕಾ ಅನ್ನೋದು ಅರ್ಥ ಆಗುತ್ತೆ. ಸೊ ಹಾಗೆ ಸ್ಟ್ರಾಟಜಿ ರಿಫೈನ್ಮೆಂಟ್ ಆ್ಯಂಡ್ ಸ್ಮಾರ್ಟ್ ಸ್ಟಡಿ ಪ್ಲಾನಿಂಗ್. ಸೊ PYQ ಅನಾಲಿಸಿಸ್ ಮಾಡೋದ್ರ ಮೂಲಕ ನಿಮ್ಗೊಂದು ಒಳ್ಳೆಯ ಸ್ಟ್ರಾಟಜಿ ಮಾಡುವಂಥ ಒಂದು ಮನಸ್ಥಿತಿ ಬರುತ್ತೆ, ಹಾಗೂ ನಿಮ್ಮದೇ ಆದಂಥ ಒಂದು ಸ್ಮಾರ್ಟ್ ಸ್ಟಡಿ ಪ್ಲಾನಿಂಗ್ ಕೂಡ ನೀವು ಮಾಡ್ಕೋಬೋದು. ಸೊ PYQ ಆಧಾರವಾಗಿ ಇಟ್ಕೊಂಡು ಎಷ್ಟೋ ಜನ ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಸ್ಟ್ರಾಟಜಿಯನ್ನು ಮಾಡಿಕೊಂಡು ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಸ್ಟಡಿ ಪ್ಲಾನ್ಸ್ಗಳನ್ನ ಮಾಡಿಕೊಂಡು UPSCಯಲ್ಲಿ ಸಕ್ಸಸ್ ಆದಂಥವ್ರ ಸಂಖ್ಯೆ ಭಾಳ ಜಾಸ್ತಿ ಇದೆ. ಸೊ ಆದ್ದರಿಂದ PYQ ಬಹಳ ಬಹಳ ಇಂಪಾರ್ಟೆಂಟು. ಮತ್ತು ಪ್ರೆಡಿಕ್ಟಿವ್ ವ್ಯಾಲ್ಯೂ ಫಾರ್ ಫ್ಯೂಚರ್ ಎಕ್ಸಾಮಿನೇಷನ್. ಮುಂಬರುವಂತಹ ಪರೀಕ್ಷೆಗಳಿಗೆ ಯಾವ ವಿಷಯದಲ್ಲಿ ಎಷ್ಟು ಪ್ರಶ್ನೆಗಳು ಹೇಗೆ ಬರುತ್ತೆ ಮತ್ತು ಯಾವ ವಿಷಯದಲ್ಲಿ ಮತ್ತು ಯಾವ ಥೀಮ್ಸು ಹೆಚ್ಚು ಕರೆಂಟ್ ಆಗಿದೆ ಆ ಒಂದು ಪ್ರಿಡಿಕ್ಷನ್ ನಿಮ್ಗೆ ಬಂದ್ಬಿಡುತ್ತೆ. ನೀವು ಕರೆಂಟ್ ಅಫೇರ್ಸ್ನ ಓದ್ತಾ ಇರಬೇಕಾದ್ರೆ ಓಕೆ ಈ ಪರೀಕ್ಷೆ ಅಂದರೆ ಈ ಒಂದು ನೇಚರಿಂದ ಈ ಒಂದು ಥೀಮಿಂದ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದೆ ಅಂತ ನಿಮಗೆ ಅರ್ಥವಾಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಆದ್ದರಿಂದ ಈ ಒಂದು ಪ್ರಿಡಿಕ್ಷನ್ ನೀವು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನಿಮಗೆ PYQ ಅನಾಲಿಸಿಸ್ ಮಾಡಲೇಬೇಕಾಗುತ್ತೆ. ಸೊ ಹಾಗೆ ಎನ್ಹಾನ್ಸ್ಡ್ ಆನ್ಸರ್ ರೈಟಿಂಗ್ ಸ್ಕಿಲ್ಸ್, ಮತ್ತು ಇದು ಬರೀ ಕೇವಲ ಪ್ರಿಲಿಮ್ಸ್ಗೆ ಹೆಲ್ಪ್ ಮಾಡೋದಲ್ಲದೆ ಮೇನ್ಸ್ಗೂ ಕೂಡ ನಿಮಗೆ PYQ ಅನಾಲಿಸಿಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಮೇನ್ಸ್ PYQ ಕೂಡ ಅನಾಲಿಸಿಸ್ ಮಾಡಲೇಬೇಕು. ಅದು ಕೂಡ ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಡಿಫ್ರೆಂಟಾಗಿ ಒಂದು ಸೆಪರೇಟ್ ಸೆಗ್ಮೆಂಟ್ ಮೇನ್ಸ್ PYQ ಕೂಡ ತಗೊಬರ್ತೀವಿ. ಸದ್ಯಕ್ಕೆ ಮೇನ್ಸ್ PYQ ಅನಾಲಿಸಿಸ್ ಮಾಡೋದ್ರಿಂದ ನಿಮ್ಮ ಆನ್ಸರ್ ರೈಟಿಂಗ್ ಸ್ಕಿಲ್ಸು ಇಂಪ್ರೂವ್ ಆಗುತ್ತೆ. ಜೊತೆಗೆ ಯಾವ ಥೀಮಿಂದ ಎಷ್ಟು ಬರ್ತಾ ಇದೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಸ್ಪೆಸಿಫಿಕ್ ಆಗಿ ಆ ಏರಿಯಾದ ಮಾತ್ರ ಒತ್ತಾಕಿ ಆ ಏರಿಯಾದಲ್ಲಿ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಟು ನೀವು ಪರೀಕ್ಷೆಗೆ ತಯಾರಾಗ್ಬೋದು. ಸೊ ಹಾಗೆ ಬೆಂಚ್ ಮಾರ್ಕ್ ಫಾರ್ ಸೆಲ್ಫ್ ಅಸೆಸ್ಮೆಂಟ್.
ಸೊ ಈ ಒಂದು PYQಗಳು ನಿಮಗೆ ಬೆಂಚ್ ಮಾರ್ಕ್ ಆಗಿ ಕೆಲಸ ಮಾಡ್ತವೆ. ನಿಮ್ಮ ಅಸೆಸ್ಮೆಂಟ್, ನಿಮ್ಮ ಸೆಲ್ಫ್ ಅಸೆಸ್ಮೆಂಟನ್ನು ಮಾಡ್ಕೊಳ್ಳೋದಕ್ಕೆ ಬೇರೆ ಯಾವುದೇ ಸೋರ್ಸಸ್ ಇಲ್ಲ. ಅಥೆಂಟಿಕ್ ಆ್ಯಂಡ್ ಅಂದರೆ ಪ್ರಿಲಿಮ್ಸ್ಗೆ ಏನಾದರೂ ನಿಮಗೆ ನಿಮ್ಮ ಏನಂತಾರೆ ಪೊಸಿಷನ್ ಅರ್ಥ ಮಾಡ್ಕೋಬೇಕು ಅಂತಂದರೆ ಒಂದು ಬಾರಿ PYQನ ತೆಗೆದು ಅದನ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ, ಎಷ್ಟು ಅಂಕಗಳು ನಿಮ್ಗೆ ಬರ್ತಾ ಇದೆ ಅನ್ನೋದರ ಮೇಲೆ ನಿಮ್ಮ ಮುಂದೆ ಬರುವಂಥ ಪರೀಕ್ಷೆ ರಿಸಲ್ಟು ಕಾಣುತ್ತೆ. ಸೊ ಆದ್ದರಿಂದ PYQವನ್ನು ಒಂದು ಅಸೆಸ್ಮೆಂಟ್ ಆಗು ನೋಡಬೇಕು, ಮತ್ತು ಅದನ್ನು ಉಪಯೋಗಿಸ್ಕೊಂಡು ನೀವು ಸ್ಟ್ರಾಟಜಿ ಕೂಡ ಬಿಲ್ಡ್ ಮಾಡ್ಕೋಬೇಕು, ಮತ್ತು ಅದನ್ನು ಉಪಯೋಗಿಸ್ಕೊಂಡು ನೀವು ವೇಟೇಜ್ ಆಫ್ ದ ಟಾಪಿಕ್ಸ್ಗಳನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಸೊ ಹೀಗೆ ಪ್ರತಿಯೊಂದು ಪ್ರಶ್ನೆಗಳ ಇಲ್ಲಿ 2025ರಲ್ಲಿ ಬಂದಂಥ ಹಲವಾರು ಪ್ರಶ್ನೆಗಳು UPSCಯಲ್ಲಿ ಬಂದಂತಹ ಪ್ರಶ್ನೆಗಳೇ ಆಗಿವೆ. ಆಲ್ರೆಡಿ UPSCಯಲ್ಲಿ ಕೇಳಿದಂಥ ಪ್ರಶ್ನೆಗಳು UPSC 2025ನೇ ಪ್ರಿಲಿಮ್ಸ್ ಪರೀಕ್ಷೆಗಳಲ್ಲಿ ಮರುಕಳಿಸಿವೆ. ಅದ್ರ ಬಗ್ಗೆ ಒಂದೊಂದಾಗಿ ಕ್ವಶನ್ಗಳನ್ನು ನೋಡೋಣ. ಸೊ ಹೇಗೆ ಪ್ರಶ್ನೆಗಳು ಮರುಕಳಿಸ್ತವೆ, ಸ್ಟೇಟ್ಮೆಂಟಿಂದ ಹೇಗೆ ಪ್ರಶ್ನೆಗಳನ್ನು ಮಾಡಲ್ಪಟ್ಟಿವೆ, ಹಾಗೂ ನೇರವಾಗಿ ಥೀಮ್ಸಿಂದ ಹೇಗೆ ಪ್ರಶ್ನೆಗಳು ರಿಪೀಟ್ ಆಗಿವೆ. ನೇರವಾಗಿ ಪ್ರಶ್ನೆ ಅಂತಂದರೆ ಎಕ್ಸಾಕ್ಟ್ಲಿ ವಿತೌಟ್ ಚೇಂಜಿಂಗ್ ಎನಿಥಿಂಗ್, ನೀವು ಏನನ್ನು ಬದಲಾಯಿಸದೆ ಪ್ರಶ್ನೆಯನ್ನು ಹಾಗೆ ಕೊಟ್ಟಿದ್ದಾರೆ ಅಂತ ಹೇಳೋದಲ್ಲ. ಸೊ ಥೀಮ್ಸ್ ರಿಲೇಟೆಡ್ ಅಂದರೆ ಆ ಥೀಮ್ಸಿಂದ ಕ್ವೆಶನ್ಸ್ ರಿಪೀಟ್ ಆಗಿದೆ, ಮತ್ತು ಸ್ಟೇಟ್ಮೆಂಟಿಂದ ತೆಗೆದು ಆ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಸೊ ಹಾಗೆ ಕ್ವೆಶನ್ಗಳು ಕೆಲವೊಂದು ಕ್ವೆಶನ್ಗಳು ಇದ್ದಂತೆ ಇವೆ, ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡಿದ್ದಾರೆ ಅಷ್ಟೇ. ಈಗ ನಾನೇನು ಹೇಳ್ಪಡ್ತೀನಿ ಅಂತಂದರೆ UPSCಯಲ್ಲಿ PYQನ ಅನಾಲಿಸಿಸ್ ಮಾಡೋದ್ರಿಂದ ನಿಮಗೆ ಪ್ರತಿ ವರ್ಷ ಸುಮಾರು ಒಂದು 10 ಪ್ರಶ್ನೆಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆ ಒಂದು ಈಸಿಯಾಗಿ ಸಾಲ್ವ್ ಮಾಡೋದ್ರಿಂದ ಸುಮಾರು ಒಂದು 20 ಅಂಕಗಳು ನಿಮ್ಮ ಪಾಕೆಟಲ್ಲಿ ಇರುತ್ತೆ. ಸೊ ಆ 20 ಅಂಕಗಳು UPSCಯಲ್ಲಿ ಇನ್ ಕೇಸ್ ನೀವೇನಾದರೂ ಆಲ್ರೆಡಿ ಪ್ರಿಪೇರ್ಡ್ ಆಗಿದ್ದೀರಾ ಅಂತಂದರೆ, ಸೊ ರೆಸ್ಟ್ ಆಫ್ ದ ರಿಕ್ವೈರ್ಡ್ ಮಾರ್ಕ್ಸ್ ಇಸ್ ನಾಟ್ ಸೊ ಟಫ್ ಫಾರ್ ಯು. ಸೊ ನಾವೀಗ ಒಂದೊಂದಾಗಿ ಪ್ರಶ್ನೆಯನ್ನು ಅನಲೈಸ್ ಮಾಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಆರ್ಟಿಫಿಷಿಯಲ್ ವೆದರ್ ಮಾಡಿಫಿಕೇಶನ್ ಮತ್ತು ಕ್ಲೈಮೇಟ್ ಇಂಜಿನಿಯರಿಂಗ್ ಬಗ್ಗೆ ಇದೆ. ಸೊ ಫಸ್ಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು 2025ನೇ ಪ್ರಶ್ನೆ ಇದು, ಮತ್ತು ಇದು 2019ನೇ ಪ್ರಶ್ನೆ. ಈ ಎರಡು ಪ್ರಶ್ನೆಗಳು ಒಂದಕ್ಕೊಂದು ಸಂಬಂಧಪಟ್ಟಿವೆ. ಹಾಗೂ ಈ ಪ್ರಶ್ನೆ 2025ನೇ ಪ್ರಶ್ನೆ ಸಂಪೂರ್ಣವಾಗಿ 2019ನೇ ಈ ಪ್ರಶ್ನೆಯ ಆಧಾರಿತವಾಗಿದೆ. ಸೊ ಹೇಗೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಆರ್ಟಿಫಿಷಿಯಲ್ ವೇ ಆಫ್ ಕಾಸಿಂಗ್ ರೈನ್ಫಾಲ್ ಟು ರೆಡ್ಯೂಸ್ ದಿ ಏರ್ ಪೊಲ್ಯೂಷನ್ ಮೇಕ್ಸ್ ಯೂಸ್ ಆಫ್ ವಾಟ್ ಅಂತ. ಅಂದರೆ ಆರ್ಟಿಫಿಷಿಯಲ್ ರೈನು, ನಮ್ಮ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಹೇಗೆ ನಾವು ಮಳೆಯನ್ನು ಬರೆಸ್ತಾ ಇದ್ದೀವಿ ಅನ್ನೋದ್ರ ಮೂಲಕ ಈ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಸೊ ಅದೇ ರೀತಿ ಸೇಮ್ ಕ್ವೆಶನ್ನು ನೀವು ಇಲ್ಲಿ ನೋಡೋದಾದರೆ, ಸೊ ಓಕೆ, ಸೈರಸ್ ಕ್ಲೌಡ್ ಥಿಕ್ನಿಂಗ್ ಟೆಕ್ನಿಕ್ ಆ್ಯಂಡ್ ದ ಇಂಜೆಕ್ಷನ್ ಆಫ್ ಸಲ್ಫೇಟ್ ಏರೋಸೋಲ್ ಇಂಟು ಸ್ಟ್ರಾಟೋಸ್ಫಿಯರ್. ನಾವು ಏನು ಅಂದರೆ ದ ಕಂಟೆಕ್ಸ್ಟ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಡೂಸ್ ಸಮ್ ಸೈಂಟಿಫಿಕ್ ಸಜೆಸ್ಟ್ ಟು ಯೂಸ್ ದ, ಯಾವ ಒಂದು ಅಂದರೆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಇದನ್ನು ಸಜೆಸ್ಟ್ ಮಾಡ್ತಾರೆ ಸೈಂಟಿಸ್ಟ್ ಅನ್ನೋದು ಈ ಪ್ರಶ್ನೆ ಆಗಿದೆ. ಸೊ ಕ್ರಿಯೇಟಿಂಗ್ ದಿ ಆರ್ಟಿಫಿಷಿಯಲ್ ರೈನ್ ಇನ್ ಸಮ್ ರೀಜನ್ಸ್ಗೆ ರಿಲೇಟೆಡ್ ಆಗಿ ಈ ಒಂದು ಕ್ವೆಶನ್ ಇದೆ. ಸೊ ದ ಸೇಮ್ ಕ್ವೆಶನ್, ಈ ಸ್ಟೇಟ್ಮೆಂಟ್ ಬೇಸ್ ಈ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಸೊ ಎಷ್ಟೊಂದು ಸಿಮಿಲಾರಿಟಿ ಇದೆ ಅಂತ ನೋಡಿ. ಯಾರು ಒಬ್ಬ 2019ನೆಯ ಈ ಪ್ರಶ್ನೆಯನ್ನು ನೋಡಿರ್ತಾನೋ, ಸಾಲ್ವ್ ಮಾಡಿರ್ತಾರೋ, ಅವರಿಗೆ ಈ ಒಂದು ಪ್ರಶ್ನೆ ಬಹಳ ಸರಳವಾಗಿ ಹೋಗುತ್ತೆ. ಯಾಕಂದರೆ ಈ ವ್ಯಕ್ತಿ ಆಲ್ರೆಡಿ ಈ ಒಂದು PYQನ ಚೆನ್ನಾಗಿ ಅನಲೈಸ್ ಮಾಡಿರ್ತಾನೆ. ಸೊ ಅನಲೈಸ್ ಮಾಡೋದ್ರ ಮೂಲಕ ಪ್ರತಿಯೊಂದು ಸ್ಟೇಟ್ಮೆಂಟ್ ನೋಡಿರ್ತಾರೆ. ಈ ಸ್ಟೇಟ್ಮೆಂಟನ್ನು ಬರೀ ನೋಡೋದಲ್ಲದೆ ಅನಾಲಿಸಿಸ್ ಅಂತಂದ್ರೆ ಏನು, ಸ್ವಲ್ಪ ಹಿಂದೆ ಮುಂದೆ ಇರುವಂತಹ ಒಂದಷ್ಟು ಅಂದರೆ ವಿಷಯಗಳನ್ನ ಅರಿತುಕೊಳ್ಳೋದು. ಸೊ ಆದ್ದರಿಂದ ಈ ಒಂದು ಸಬ್ಜೆಕ್ಟ್ ಅಂದರೆ ಈ ಒಂದು ಕ್ವೆಶನ್ ಬಂದು ಡೆಡ್ ಈಸಿ ಆಗುತ್ತೆ. ಸೊ ಇದಕ್ಕೆ ಸ್ಟೇಟ್ಮೆಂಟ್ 1 ಬಂದು ಕರೆಕ್ಟ್ ಆಗಿ ಆನ್ಸರ್ ಇರುತ್ತೆ. ಸಿಲ್ವರ್ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ಇಸ್ ಅ ಕರೆಕ್ಟ್ ಆನ್ಸರ್. ಸೊ ಹೀಗೆ ಪ್ರಶ್ನೆಗಳು ಒಂದಕ್ಕೊಂದು ಆಧಾರಿತವಾಗಿದೆ. ಸೊ ಇದು ಅಂದರೆ 2019ರಿಂದ ನೇರವಾಗಿ 2025ರಲ್ಲಿ ರಿಫ್ಲೆಕ್ಟ್ ಆದಂಥ ಪ್ರಶ್ನೆ. ಸೊ ಕ್ವೆಶನ್ ರಿಪೀಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮತ್ತೆ 2025ರಲ್ಲಿ ಬಯೋಟೆಕ್ನಾಲಜಿ ಮತ್ತು ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ ರಿಲೇಟೆಡ್ ಕ್ವೆಶನ್ನು. ಅದು 1999ನೇ ಪ್ರಶ್ನೆ ಆಗಿತ್ತು. ಅದು ನೇರವಾಗಿ ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ ಆ ಸ್ಟೇಟ್ಮೆಂಟಿಂದನೇ ಕ್ವೆಶನ್ ಮಾಡಲ್ಪಟ್ಟಿದೆ ಅನ್ನೋದು ಇಲ್ಲಿ ನೀವು ಗಮನಿಸಬೇಕಾಗಿರುವಂಥ ವಿಷಯ. ಸೊ ಇಲ್ಲಿ ಹವೆವರ್ ಈ ಒಂದು ಪ್ರಶ್ನೆ ಹಲವಾರು ಬಾರಿ ನ್ಯೂಸಲ್ಲಿದೆ. ಸೊ ಕ್ವೆಶನಲ್ಲೇ ಇಲ್ಲಿ ಹಾಕಿದ್ದಾರೆ. ಹಲವಾರು ಬಾರಿ ನ್ಯೂಸಲ್ಲಿದೆ. ಸೊ ಎಸ್ಪೆಷಲಿ ಕೋವಿಡ್ ನಂತರ ಈ ಒಂದು ಪ್ರಶ್ನೆಯನ್ನು ಬಹಳ ನಿರಂತರವಾಗಿ ಚರ್ಚೆಗೊಳಪಟ್ಟಂಥ ಒಂದು ವಿಷಯ ಇದು ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್. ಸೊ ಈ ಒಂದು ಪ್ರಶ್ನೆಯನ್ನು ನೀವು ನೋಡೋದಾದರೆ, ಸೊ
ಏನು ದೇ ಆರ್ ಮ್ಯಾನ್ ಮೇಡ್ ಪ್ರೋಟೀನ್ ಅಂತ ಇದೆ, ಎಸ್, ಆ್ಯಂಡ್ ದೇ ಸ್ಟಿಮ್ಯುಲೇಟ್ ಇಮ್ಯುನಾಲಜಿಕಲ್ ಫಂಕ್ಷನ್ಸ್ ಡ್ಯೂ ಟು ದೇರ್ ಎಬಿಲಿಟಿ ಟು ಬೈಂಡ್ ಟು ಸ್ಪೆಸಿಫಿಕ್ ಆಂಟಿಜೆನ್ಸ್ ಅಂತ ಇದೆ, ಇದು ಕರೆಕ್ಟು. ಮತ್ತು ದೇ ಆರ್ ಯೂಸ್ಡ್ ಇನ್ ಟ್ರೀಟಿಂಗ್ ದಿ ವೈರಲ್ ಇನ್ಫೆಕ್ಷನ್ ಲೈಕ್ ದಟ್ ಆಫ್ ನಿಫಾ ವೈರಸ್. ಮೂರು ಕೂಡ ಕರೆಕ್ಟ್ ಆದಂಥ ಉತ್ತರಗಳಾಗಿದೆ. ಇಲ್ಲಿ ನೋಡೋದಾದರೆ ನೀವು hybridoma technology is new biotechnological approach for the commercial production of monoclonal antibodies. So it is man-made proteins and man-made antibodies ಆಗಿದೆ. ಸೊ ಅದರಿಂದ ಇಲ್ಲಿ ಓಕೆ, ಸೊ ಇದಕ್ಕೆ ಆಪ್ಷನ್ ಹೇ ಕರೆಕ್ಟು, ಇದಕ್ಕೆ ಆಲ್ ದಿ ಆಪ್ಷನ್ಸ್ 1, 2, 3 ಆರ್ ಕರೆಕ್ಟ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ 2025ರಲ್ಲಿ ನೀವು ನೋಡೋದಾದರೆ ಹರಗಟ್ಟ ರಿಲೇಟೆಡ್ ಪ್ರಶ್ನೆ ಬಂದಿತ್ತು. ಸೊ ಮತ್ತೆ ಅದು 2016ರಲ್ಲಿ ಸೊ ಟ್ರೆಡಿಷನಲ್ ಇರಿಗೇಷನ್ ಟೆಕ್ನಾಲಜೀಸ್ ಮತ್ತು ದೇರ್ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸು ಅಂದರೆ ಥೀಮ್ಸ್ ಅಡಿಯಲ್ಲಿ ಬಂದಂಥ ಇವೆರಡು ಪ್ರಶ್ನೆಗಳು. ಸೊ 2016ರಲ್ಲಿ ಬಂದಂಥ ಪ್ರಶ್ನೆ ನೇರವಾಗಿ 2025ರಲ್ಲಿ ಅಂದರೆ ಬೇಗ ಆದಷ್ಟು ಬದಲಾವಣೆನೇ ಇಲ್ಲದಂತೆ ಸೇಮ್ ಪ್ರಶ್ನೆ ಬಂದಿದೆ ಅಂತಂದರೆ ಅಲ್ಲಿಗೆ PYQನ ಇಂಪಾರ್ಟೆನ್ಸು ಮತ್ತು ಅದರ ಆದ್ಯತೆ, ನೀವು ಎಷ್ಟು ಆದ್ಯತೆ ಕೊಡಬೇಕು ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ವಿತ್ ರೆಫರೆನ್ಸ್ ಟು ದ ಎಕನಾಮಿಕ್ ಹಿಸ್ಟ್ರಿ ಆಫ್ ಮೆಡಿವಲ್ ಇಂಡಿಯಾ ದ ಟರ್ಮ್ ಹರಗಟ್ಟ ರೆಫರ್ಸ್ ಟು. ಸೊ ಇಲ್ಲಿ ಹರಗಟ್ಟ ಅಂದರೆ ಏನು ಅಂತಲೇ ಎರಡು ಪ್ರಶ್ನೆಗಳ ಮೇನ್ ಉದ್ದೇಶ. ಇಲ್ಲೂ ಕೂಡ ಕೇಳಿರೋದೆ. ಸೊ ಅಂದರೆ ದ ಇರಿಗೇಷನ್ ಡಿವೈಸ್ ಕಾಲ್ಡ್ ಹರಗಟ್ಟ ವಾಸ್ ಏನಂದರೆ ಹರಗಟ್ಟ ಏನು ಒಂದು ಡಿವೈಸ್ ಯೂಸ್ ಮಾಡ್ತಿದ್ರು ಅದೇನು ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ ಸೇಮ್ ಇದೆ. ಸೊ ಇಲ್ಲೇನು ಹರಗಟ್ಟ ಅಂದರೆ ಏನು? ಸೊ ಬಾಂಡೆಡ್ ಲೇಬರಾ? ಇಲ್ಲ. ಲ್ಯಾಂಡ್ ಗ್ರಾಂಟ್ಸ್ ಮೇಡ್ ಟು ದ ಮಿಲಿಟರಿ ಆಫೀಸರ್ಸ್? ಅದು ಇಲ್ಲ. ಸೊ ವಾಟರ್ ವಿಲ್ ಯೂಸ್ಡ್ ಇನ್ ದಿ ಇರಿಗೇಷನ್ ಆಫ್ ಲ್ಯಾಂಡ್ ಇಸ್ ಕರೆಕ್ಟ್. ಸೊ ಅದು ಓನ್ಲಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನೀವು ನೋಡೋದಾದ್ರೆ ದ ಇರಿಗೇಷನ್ ಡಿವೈಸ್ ಕಾಲ್ಡ್ ಹರಗಟ್ಟ ವಾಸ್ ವಾಟ್? The water bag made up of leather pulled over a pulley? No, it is not. So ಇಲ್ಲಿ ನೋಡೋದಾದ್ರೆ ನೀವು ಒಂದು ಪ್ಯಾಟರ್ನ್ ಚೇಂಜು. ಸೊ ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ವೆರಿ ಮಚ್ ಕ್ಲೋಸ್ ಟು ದ ಆನ್ಸರ್ ಇಲ್ಲಿ. ಸೊ ಕನ್ಫ್ಯೂಸ್ ಆಗೋಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಸೊ ಇಲ್ಲಿ ಕ್ಲಿಯರ್ ಇದೆ. ಸೊ ಇಲ್ಲಿ ನಿಮಗೆ ತುಂಬ ಈಸಿಯಾಗಿ ಇದನ್ನ ಎಲಿಮಿನೇಟ್ ಮಾಡ್ಬೋದು. ಬಾಂಡೆಡ್ ಲೇಬರು ಅಂದರೆ ಹರಗಟ್ಟ ಅಂದರೆ ಬಾಂಡೆಡ್ ಲೇಬರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಲ್ಯಾಂಡ್ ಗ್ರ್ಯಾಂಡ್ಸ ಅದು ಅಲ್ಲ. ಸೊ ಮತ್ತು ವೇಸ್ಟ್ ಲ್ಯಾಂಡ್ ಕನ್ವರ್ಟೆಡ್ ಟು ಕಲ್ಟಿವೇಟೆಡ್ ಲ್ಯಾಂಡ್ ಅಂದರೆ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಸೊ ಅದರಿಂದ ಇದು ತಮಗೆ ಈಸಿ ಆಗಿಬಿಡುತ್ತೆ. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳು ಕ್ಲೋಸ್ಲಿ ರೆಲೆವೆಂಟ್ ಆಗಿದೆ. ಸೊ ಎ ಲಾರ್ಜ್ ವೀಲ್ ವಿತ್ ಅರ್ದನ್ ಪಾಟ್ಸ್ ಟೈಡ್ ಟು ದಿ ಔಟರ್ ಎಂಡ್ಸ್ ಆಫ್ ದಿ ಸ್ಪೋಕ್, ಇದು ಒಂದು ಕರೆಕ್ಟ್ ಆನ್ಸರು. ಇಲ್ಲಿ ಲಾರ್ಜರ್ ಅರ್ದನ್ ಪಾಟ್ ಡ್ರೈವನ್ ಬೈ ದಿ ಬುಲಾಕ್ಸ್, ಇದು ರಾಂಗು. ಮತ್ತು ಲಾರ್ಜರ್ ವಾಟರ್ ಬಕೆಟ್ ಪುಲ್ಡ್ ಅಪ್ ಬೈ ದಿ. ಸೊ ಇರಿಗೇಷನ್ ಡಿವೈಸ್ ಅಂತ ಇಲ್ಲಿ ಕೊಟ್ಟಿರೋದ್ರಿಂದ ಸೊ ಎಲ್ಲ ಸ್ಟೇಟ್ಮೆಂಟ್ಗಳು ವೆರಿ ಕ್ಲೋಸ್ಲಿ ರಿಲೇಟೆಡ್ ಸ್ಟೇಟ್ಮೆಂಟ್ ಆಗೇ ಇದೆ. ಸೊ ಅದರಿಂದ ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆದಂಥ ಉತ್ತರ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಫಾರ್ಮೇಷನ್ ಅಂಡ್ ರಿಆರ್ಗನೈಸೇಷನ್ ಆಫ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ರಿಲೇಟೆಡ್ ಕ್ವಶನ್ ಇದು ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾದಲ್ಲಿ. ಸೊ ಈ ಒಂದು ಪ್ರಶ್ನೆ 2005ರಲ್ಲಿ ಅಂದರೆ ನೋಡ್ಲಿಕ್ಕೆ ಸಿಗುತ್ತೆ. ದ ಸೇಮ್ ಪ್ರಶ್ನೆ ನಿಮಗೆ 2025ರಲ್ಲಿ ರಿಪೀಟ್ ಆಗಿದೆ. ಸೊ ಈಗ ನೋಡ್ಕೊಳ್ಳೋದು ಏನಪ್ಪ ಅಂತಂದರೆ ಇಲ್ಲಿ ಸೊ ಎವ್ರಿ ಇಯರು ನಿಮಗೆ UPSCಯಲ್ಲಿ ಎಸ್ಪೆಷಲಿ ನೀವು ಯಾರು UPSC ಅಂದರೆ ಜಿಯೋಗ್ರಫಿಯಲ್ಲಿ ಬರುವಂಥ ಪ್ರಶ್ನೆಗಳು ಇದು ಅಂದರೆ ಇದು ಕರೆಂಟ್ ಅಫೇರ್ಸಲ್ಲಿ ತುಂಬ ಹೈಲಿ ಇಂಪಾರ್ಟೆಂಟ್ ಪ್ರಶ್ನೆಗಳು. ನಾರ್ತ್ ಈಸ್ಟಲ್ಲಿ ಹಲವಾರು ಪ್ರಶ್ನೆಗಳು, ನಾರ್ತ್ ಈಸ್ಟ್ ಬಗ್ಗೆ ಬಂದಂತಹ ಹಲವಾರು ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಗಳೇ ಆಗಿರುತ್ತೆ. ಆದ್ದರಿಂದ ನಾರ್ತ್ ಈಸ್ಟ್ ರಿಲೇಟೆಡ್ ಕ್ವಶನ್ಸ್ಗಳನ್ನ ನೀವು ಮಿಸ್ಸೇ ಇಲ್ಲದೆ ನೋಡಬೇಕಾಗುತ್ತೆ. ಎಸ್ಪೆಷಲಿ ರಿಆರ್ಗನೈಸೇಷನ್ ರಿಲೇಟೆಡ್ ಕ್ವಶನ್ಸ್ಗಳು ಆವಾಗ ಮರುಕಳಿಸಿ ಬರ್ತಾ ಇದೆ. ನೀವು ನೋಡೋದಾದರೆ 2005ರಲ್ಲಿ ಸೊ ಬಂದಂಥ ಪ್ರಶ್ನೆ, ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ವರ್ ಕಾರ್ವ್ಡ್ ಔಟ್ ಬೈ ಸೆಪರೇಟಿಂಗ್ ದೆಮ್ ಫ್ರಮ್ ದಿ ಅಸ್ಸಾಂ. ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪೇರ್ ಇಸ್ ನಾಟ್ ಅಮಾಂಗ್ ದೆಮ್? ಸೊ ಇದರಲ್ಲಿರುವಂತಹ ಒಂದು 4 ಪೇರಲ್ಲಿ ಯಾವುದು ಅಸ್ಸಾಮಿಂದ ಅಂದರೆ ಸೆಪರೇಟ್ ಮಾಡಲ್ಪಟ್ಟಿದೆ ಅನ್ನೋದು ಒಂದು ಪ್ರಶ್ನೆ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದು ಮಣಿಪುರ್ ಮತ್ತು ತ್ರಿಪುರವನ್ನು ಅಸ್ಸಾಮಿಂದ ಸೆಪರೇಟ್ ಆದಂಥ ಒಂದು ಕಾರ್ವ್ಡ್ ಔಟ್ ಆದಂತಹ ಒಂದು ಸ್ಟೇಟ್ ಅಂದರೆ ಅವೆರಡು ಪೇರು. ಸೊ ಇಲ್ಲಿ ನೀವು ನೋಡೋದಾದರೆ ಸೇಮ್ ಸಿಮಿಲರ್ ಕ್ವೆಶನ್ನು ರಿಲೇಟೆಡ್ ಟು ನಾರ್ತ್ ಈಸ್ಟ್. ಸೊ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ತ್ರಿಪುರ ಅಲ್ಲಿ ಯಾವಾಗ ಸ್ಟೇಟ್ಗಳು ಅಂದರೆ ರಿಆರ್ಗನೈಸ್ ಆಯಿತು ಮತ್ತು ಪಾರ್ಟ್ ಸಿ ಸ್ಟೇಟ್ಸ್ಗಳು ಹೆಂಗಿದಾಯಿತು, 1956ಅಲ್ಲಿ ಸ್ಟೇಟ್ ಟೋಡ್ನ ಹೆಂಗೆ ತಗೋತು, ಫುಲ್ ಫ್ಲೆಡ್ಜ್ ಸ್ಟೇಟ್ ಆಗಿದಾಯಿತು. ಸೊ ಅದೇ ರೀತಿ ಸೊ ಇಲ್ಲಿ ಬಂದು ಲಾಟ್ ಆಫ್ ಸಿಮಿಲಾರಿಟಿ ಅಂದರೆ ನಾರ್ತ್ ಈಸ್ಟರ್ನ್ ಬಂದು ಒಂದು ಥೀಮ್ ಆಗಿ ಇಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು. ಸೇಮ್ ರಿಪೀಟೆಡ್ ಥೀಮ್ಸ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಯಾವ ವ್ಯಕ್ತಿ 2005ನೇ ವರ್ಷದ PYQ ಅನಾಲಿಸಿಸ್ ಮಾಡಿದ್ದಾನೋ ಅವನಿಗೆ ಈ ಒಂದು ಪ್ರಶ್ನೆ ಅಷ್ಟೊಂದು ಕಷ್ಟವಾಗಿ ಕಾಣೋದೇ ಇಲ್ಲ. ಯಾಕಂದರೆ ಈ ಪ್ರಶ್ನೆ
ಸೊ ತುಂಬ ಈಸಿ ಇದೆ. ಸೊ ಯಾರು ಬೇಕಾದರೂ ಆರಾಮಾಗಿ ಸಾಲ್ವ್ ಮಾಡಬೇಕಾದಂಥ ಒಂದು ಪ್ರಶ್ನೆ, ಯಾಕಂದರೆ 2005ರಲ್ಲಿ ಆಲ್ರೆಡಿ ನೀವು ಅದನ್ನು ಅನಲೈಸ್ ಮಾಡಿದ್ದೀರ. ಮತ್ತು ಕರೆಂಟ್ ಅಫೇರ್ಸಲ್ಲಿ ಕೂಡ ಅತಿ ಹೆಚ್ಚಾಗಿ ಡಿಸ್ಕಸ್ ಮಾಡಿದಂಥ ಇಶ್ಯೂ, ಯಾಕಂದರೆ ಮಣಿಪುರ್ ಎಲ್ಲ ನ್ಯೂಸಲ್ಲಿದ್ದಂತಹ ನಾರ್ತ್ ಈಸ್ಟ್ ಸ್ಟೇಟ್ ಇಶ್ಯೂಗಳು. ಸೊ ಇಲ್ಲಿ ಬಂದು ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ ಆಗಿರುತ್ತೆ, ಓನ್ಲಿ 2. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಈ ಒಂದು ಪ್ರಶ್ನೆ ಬಂದು ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಇನ್ ಇಂಡಿಯಾ ರಿಲೇಟೆಡ್ ಕ್ವಶನ್ ಆಗಿರುತ್ತೆ. ಸೊ PYQ 2025ನೇ ಕ್ವಶನ್ ಇದು, ಆ್ಯಂಡ್ ಇದು ಬಂದು 2019ನೇ ಪ್ರಶ್ನೆ. ಸೊ ಇಲ್ಲಿ ನೋಡೋದಾದರೆ ನಿಮಗೆ ಸಿಮಿಲಾರಿಟಿಗಳು ಬಹಳ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಈ ಸ್ಟೇಟ್ಮೆಂಟ್ಗಳನ್ನೇ ಉಪಯೋಗಿಸಿ ಪ್ರಶ್ನೆಗಳನ್ನು ಮಾಡಿದ್ದಾರೇನೋ ಅನ್ನೋ ಮಟ್ಟಿಗೆ ಈ ಪ್ರಶ್ನೆಯ ರಿಫ್ಲೆಕ್ಷನ್ ಕಾಣಿಸ್ತದೆ ಇಲ್ಲಿ. ಸೊ ಏನು ಇಲ್ಲಿ ನೋಡೋಣ ಪ್ರಶ್ನೆ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಆಕ್ಟಿವಿಟೀಸ್: ಪ್ರೊಡಕ್ಷನ್ ಆಫ್ ಕ್ರೂಡ್ ಆಯಿಲ್ ಮತ್ತು ರಿಫೈನಿಂಗ್ ಆ್ಯಂಡ್ ಸ್ಟೋರೇಜ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಪೆಟ್ರೋಲಿಯಂ, ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ಪ್ರೊಡಕ್ಷನ್ ಆಫ್ ನ್ಯಾಚುರಲ್ ಗ್ಯಾಸಸ್. ಸೊ ಇದರಲ್ಲಿರುವಂತಹ 4 ಸ್ಟೇಟ್ಮೆಂಟ್ಗಳಲ್ಲಿ how many of the above activities are regulated by the Petroleum and Natural Gas Board of India ಅನ್ನೋದು ಈ ಪ್ರಶ್ನೆ. ಸೊ ಇದರಲ್ಲಿ ಏನು ಅಂತ ನೋಡೋಣ. ಸೊ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ ಇಸ್ ದಿ ಫಸ್ಟ್ ರೆಗ್ಯುಲೇಟರಿ ಬಾಡಿ. ಸೊ ಫಸ್ಟ್, ಸೆಕೆಂಡ್ ಆ ಥರ ಬಂದಾಗ ಅದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಆಗಿರುತ್ತೆ. UPSCಲಿ ಸ್ವಲ್ಪ ನೀವು ಹುಷಾರಾಗಿ ಅದನ್ನ ಕಾಣಬೇಕಾಗುತ್ತೆ. ಸೊ ಅಲ್ಲಿ ಬಂದಾಗ ಅದು ಇಟ್ ಇಸ್ ನಾಟ್ ಅ ಫಸ್ಟ್ ರೆಗ್ಯುಲೇಟರಿ ಬೋರ್ಡ್, ಸೊ ಎಲಿಮಿನೇಟ್ ಆಗುತ್ತೆ. ಒನ್ ಆಫ್ ದಿ ಟಾಸ್ಕ್ ಆಫ್ PNGRB ಇಸ್ ಕರೆಕ್ಟು, ಮತ್ತು ಅಪೀಲ್ಸ್ ಅಗೇನ್ಸ್ಟ್ ದಿ ಡಿಸಿಷನ್ಸ್ ಆಫ್ PNGRB ಇದು ಕೂಡ ಕರೆಕ್ಟ್. ಆದ್ದರಿಂದ ಆಪ್ಷನ್ ಬಿ 2 and 3 ಓನ್ಲಿ ಇಸ್ ಅ ಕರೆಕ್ಟ್ ಆನ್ಸರ್ ಇದರಲ್ಲಿ. ಸೊ ಇಲ್ಲಿ ನೋಡೋದಾದರೆ ಪ್ರೊಡಕ್ಷನ್ ಆಫ್ ಕ್ರೂಡ್ ಆಯಿಲ್ ಹೌದು, ರಿಫೈನಿಂಗ್ ಆಫ್ ಸ್ಟೋರೇಜ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಹೌದು, ಆ್ಯಂಡ್ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅದು ಕೂಡ ಕರೆಕ್ಟ್. ಪ್ರೊಡಕ್ಷನ್ ಆಫ್ ನ್ಯಾಚುರಲ್ ಗ್ಯಾಸಸ್ಸು. ಆದ್ದರಿಂದ ಈ ಪ್ರಶ್ನೆಗೆ ಉತ್ತರ ಬಂದು ಓನ್ಲಿ ಪ್ರೊಡಕ್ಷನ್ ಆಫ್ ಕ್ರೂಡ್ ಆಯಿಲ್, ಎಸ್, ರೆಗ್ಯುಲೇಟರಿ ಬೋರ್ಡ್ ಆಫ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್, ರೈಟ್? ಎಸ್, ಯಾ. ಸೊ ಈ ಒಂದು ಪ್ರಶ್ನೆಗೆ ಬಂದು ಓನ್ಲಿ ಟೂ ಆರ್ ದಿ ಕರೆಕ್ಟ್ ಆನ್ಸರ್ಸ್. ಸೊ ಪ್ರೊಡಕ್ಷನ್ ಆಫ್ ಕ್ರೂಡ್ ಆಯಿಲ್ ಆ್ಯಂಡ್ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಸೊ ಆಪ್ಷನ್ ಬಿ ಬಂದು ಕರೆಕ್ಟ್ ಆದಂಥ ಉತ್ತರ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಸೊ ಇದು ಒಂದು 5th ಸ್ಕೆಡ್ಯೂಲ್ ರಿಲೇಟೆಡ್ ಪ್ರಶ್ನೆ. ಸೊ ಪ್ರತಿ ವರ್ಷ ನಿಮಗೆ ಸ್ಕೆಡ್ಯೂಲ್ಸಿಂದ 1 ಅಥವಾ 2 ಪ್ರಶ್ನೆಗಳು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ಬಾರಿ ಬಂದಂತಹ ಒಂದು ಪ್ರಶ್ನೆ ನೇರವಾಗಿ 2018ರಲ್ಲಿ ಬಂದಂತಹ PYQಗೆ ಆಧಾರವಾಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. 5th ಸ್ಕೆಡ್ಯೂಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ರಿಲೇಟೆಡ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಬೆಸ್ಟ್ ರಿಫ್ಲೆಕ್ಟ್ ದಿ ಕಾನ್ಸಿಕ್ವೆನ್ಸಸ್ ಆಫ್ ಇಟ್ ಅಂತ. ಸೊ ಮತ್ತೆ ಏನು ಕ್ವಶನ್ ಇದೆ ನೋಡೋಣ. ಸೊ ವಿತ್ ರೆಫರೆನ್ಸ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, if an area in a state is declared as the scheduled area under 5th schedule, the state government loses its executive power in such areas and local bodies assumes total administration. Matte the union government can take over the total administration of such area under the certain circumstances on the recommendations of governor anta ide. So allige question ಏನು? So which of the above statement is correct? Okay. ಇಲ್ಲಿ ನೋಡೋದಾದ್ರೆ, if the particular area is brought under the 5th schedule of the Constitution of India, which of the following statements are best reflects? This would prevent the transfer of land of tribal people to non-tribal people. ಇದು ಒಂದು ಕರೆಕ್ಟ್ ಆದಂಥ ಉತ್ತರ ಆಗಿರುತ್ತೆ. ಯಾಕಂದರೆ ಸೊ ಅಲ್ಲಿ ಏನು ಟ್ರೈಬಲ್ ರಿಲೇಟೆಡ್ ಲ್ಯಾಂಡ್ಸ್ ಇರುತ್ತೋ ಅದನ್ನು ನಾನ್ ಟ್ರೈಬಲ್ಗೆ ಯಾವಾಗಲೂ ಕೂಡ ಅದು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಸೊ ಅದನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ಆಬ್ವಿಯಸ್ಲಿ ಸೊ ಮಿಕ್ಕಿದೆಲ್ಲ ಸ್ಟೇಟ್ಮೆಂಟ್ಸ್ಗಳು ರಾಂಗ್ ಆಗಿರುತ್ತೆ. ಇಲ್ಲಿ ನೋಡೋದಾದ್ರೆ ನಿಮಗೆ ಬೋತ್ ಆಫ್ ದ ಸ್ಟೇಟ್ಮೆಂಟ್ಸ್ ಅಲ್ಲಿ ಇನ್ಕರೆಕ್ಟ್ ಆಗಿರುತ್ತೆ. ಸೊ ನೀದರ್ 1 nor 2 ಆರ್ ದ ಕರೆಕ್ಟ್ ಆನ್ಸರ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ ಬಂದು ರಿಫಾರ್ಮ್ ಮೂವ್ಮೆಂಟ್ ರಿಲೇಟೆಡ್ ಮಾಡರ್ನ್ ಹಿಸ್ಟ್ರಿಯಲ್ಲಿ ಸೊ ರಿಫಾರ್ಮ್ಸ್ ಮೂವ್ಮೆಂಟ್ಸ್ ರಿಲೇಟೆಡ್ ಕ್ವೆಶನ್ಸ್ಗಳು ಹಲವಾರು ಬಾರಿ UPSC ಪ್ರಿಲಿಮ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಈ ಬಾರಿ ಬಂದಂಥ 2025ನೇ ಪ್ರಿಲಿಮ್ಸಲ್ಲಿ ಬಂದಂಥ ಒಂದು ಪ್ರಶ್ನೆ ನೇರವಾಗಿ 2019ನೇ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ 2019ರಲ್ಲಿ ಈ ಪರೀಕ್ಷೆ ಅಂದರೆ ಈ ಒಂದು ಪ್ರಶ್ನೆ ನೇರವಾಗಿ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ರಿಲೇಟೆಡ್ ಟಾಪಿಕ್ಕು ಇಲ್ಲಿ ಬಂದು ಇದು ನೋಡೋದಾದ್ರೆ ಸೇಮ್ ರಿಪೀಟ್ ಆಗಿದೆ. ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್. ಸೊ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ EV ರಾಮಸ್ವಾಮಿ ನಾಯ್ಕರ್. ಸೊ ಇಲ್ಲಿ ನೀವು ನೋಡ್ಬೋದು ಪೆರಿಯಾರ್ EV ರಾಮಸ್ವಾಮಿ ನಾಯ್ಕರ್ ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ದಿ ಫೌಂಡರ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಏನು? ಪೆರಿಯಾರ್ EV ರಾಮಸ್ವಾಮಿ ನಾಯ್ಕರ್. ಸೊ ಇದರಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್. ಸೊ ಆಲ್ ಇಂಡಿಯಾ ಅನ್ಟಚಬಿಲಿಟಿ ಲೀಗ್, ಮಹಾತ್ಮ ಗಾಂಧಿ, ಆಲ್ ಇಂಡಿಯಾ ಕಿಸಾನ್ ಸಭಾ, ಸ್ವಾಮಿ ಸಹಜಾನಂದ ಸರಸ್ವತಿ. ಆ್ಯಂಡ್ ಇದರಲ್ಲಿ ಏನಪ್ಪ ಅಂತಂದರೆ ಆಲ್ ಆಫ್ ದೀಸ್ 3 ಆನ್ಸರ್ಸ್ ಆರ್ ಕರೆಕ್ಟ್. ಸೊ ಈ ಕ್ವೆಶನ್ಸ್ ಬಂದು ನೀವು ನೋಡೋದಾದರೆ
ಆಲ್ಮೋಸ್ಟ್ ಸಿಮಿಲರ್ ಇದೆ, ಮತ್ತು ಈ ಸ್ಟೇಟ್ಮೆಂಟನ್ನು ಎಕ್ಸಾಕ್ಟ್ಲಿ ಹಾಗೆ ತೆಗೆದು ಇಲ್ಲಿ ಹಾಕಿದ್ದಾರೆ. ಸೊ ಆದ್ದರಿಂದ ಈ PYQನ ಯಾರು ಅನಲೈಸ್ ಮಾಡಿದ್ದಾರೋ ಆಬ್ವಿಯಸ್ಲಿ ಈ ವರ್ಷದ ಒಂದು ಕ್ವೆಶನ್ನು ತಮ್ಮ ಪಾಕೆಟಲ್ಲಿ ಆಲ್ರೆಡಿ ಇತ್ತು. ಸೊ ಈಗ ಒಂದು ಸ್ಟ್ರಾಟಜಿಕ್ ಮಿನರಲ್ ರಿಸೋರ್ಸಸ್ ರಿಲೇಟೆಡ್ ಒಂದು ಕ್ವೆಶನ್ಸ್ ಇದೆ, ಮತ್ತು ಅದರ ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ಎಷ್ಟಿದೆ ಅನ್ನೋದ್ರ ಪ್ರಕಾರ. ಸೊ ಅಬೌಟ್ 3/4 ಆಫ್ ವರ್ಲ್ಡ್ ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ಇದು ವರ್ಲ್ಡ್ ಕೊಬಾಲ್ಟ್ ಮೆಟಲ್ ರಿಕ್ವೈರ್ಡ್ ಫಾರ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಬ್ಯಾಟರೀಸ್ ಫಾರ್ ಎಲೆಕ್ಟ್ರಿಕ್ ಮೋಟಾರ್ ವೆಹಿಕಲ್ ಪ್ರೊಡ್ಯೂಸ್ಡ್ ಬೈ ವಿಚ್ ಕಂಟ್ರಿ ಅಂತ ಕೇಳಿದ್ದಾರೆ. ಇದು 2023 ಬಂದಂಥ ಪ್ರಶ್ನೆ. 2025 ಸೇಮ್ ಪ್ರಶ್ನೆ ಹೆಂಗೆ ಬರುತ್ತೆ ಅಂತ ನೋಡಿ ನೀವು. ಸೊ ರಿಲೇಟೆಡ್ ಟು ರಿಸೋರ್ಸಸ್ ರಿಚ್, ಸೊ ಇನ್ ವಿಚ್ ರಿಸೋರ್ಸಸ್ ದ ಕಂಟ್ರೀಸ್ ಆರ್ ರಿಚ್ ಅನ್ನೋದ್ರ ಬಗ್ಗೆ, ಅಂದರೆ ಇದು ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ಕ್ವೆಶನ್. ಸೊ ಬೋಟ್ಸ್ವಾನಾ ಡೈಮಂಡು, ಚಿಲ್ ಲಿಥಿಯಮು ಮತ್ತು ಇಂಡೋನೇಷ್ಯಾ ನಿಕಲ್ಲು. ಸೊ ಇಲ್ಲಿ ಕ್ವೆಶನ್ಸ್ ಏನು, ಲೈಕ್ ಹೌ ಮೆನಿ ಆಫ್ ದ ಅಬೋವ್ ರೋಸ್ ಈಸ್ ದಿ ಗಿವನ್ ಇನ್ಫಾರ್ಮೇಷನ್ ಕರೆಕ್ಟ್ಲಿ ಮ್ಯಾಚ್ಡ್. ಸೊ ಎಷ್ಟು ಇದರಲ್ಲಿರುವಂತಹ ಒಂದು ಕಂಟ್ರಿಗಳು ಕರೆಕ್ಟ್ಲಿ ಮ್ಯಾಚ್ ಆಗಿದೆ ಅಂತ. ಸೊ ಆಲ್ ಆಫ್ ದ 3 ಆಪ್ಷನ್ಸ್ ಆರ್ ಕರೆಕ್ಟ್, ಪೇರ್ಸ್ ಆರ್ ಕರೆಕ್ಟ್. ಇಲ್ಲಿ ನೀವು ನೋಡೋದಾದರೆ, ಸೊ ಎಲೆಕ್ಟ್ರಿಕ್ ಮೋಟಾರ್ಸ್ ವೆಹಿಕಲ್ ಪ್ರೊಡ್ಯೂಸ್ಡ್ ಅಂತ ಬ್ಯಾಟರೀಸ್ಗೆ ಬೇಕಾದಂತಹ ಬ್ಯಾಟರೀಸ್ಗೆ ಬೇಕಾದಂತಹ ಕೊಬಾಲ್ಟ್ ಮೆಟಲ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ದ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ದ ಕಾಂಗೋ is taking 3/4 of the world's distribution. So ನೀವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ಇದು ಬಂದು ಪ್ರಾವಿಷನ್ಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್ ಆಫ್ ದಿ ಆ್ಯಂಟಿ ಡಿಫೆಕ್ಷನ್ ಲಾ ರಿಲೇಟೆಡ್ ಕ್ವೆಶನ್ ಆಗಿದೆ. 2025 ಬಂದಂಥ ಪ್ರಶ್ನೆ, ಇದು 2022 ಬಂದಂಥ ಪ್ರಶ್ನೆ. ಸೊ ಇಲ್ಲಿ ನೋಡೋದಾದ್ರೆ ನೀವು ಪ್ರಶ್ನೆಯ ನೇಚರ್ ಆಲ್ಮೋಸ್ಟ್ ಸೇಮ್ ಇದೆ, ಎರಡು ಸ್ಟೇಟ್ಮೆಂಟ್ ಇದೆ. ಸೊ ಅದು ಸ್ವಲ್ಪ ಲೆಂದಿ ಆಗಿದೆ, ಇದು ಸ್ವಲ್ಪ ಕಡಿಮೆ ಇದೆ. ಬಟ್ ಪ್ರಶ್ನೆಯ ಏನು ಅದು ಉದ್ದೇಶ ಪ್ರಶ್ನೆದು ಏನಿದೆ ಅದು ಮಾತ್ರ ಸೇಮ್ ಇದೆ, ಆ್ಯಂಟಿ ಡಿಫೆಕ್ಷನ್ ಲಾ ರಿಲೇಟೆಡ್ ಕ್ವೆಶನ್ಸ್ಗಳು. ಸೊ ಇದರಲ್ಲಿ ಏನು ಕೇಳ್ತಾರೆ, ಇಫ್ ಎನಿ ಕ್ವೆಶನ್ ಅರೈಸಸ್ ಟು ದಿ ವೆದರ್ ಮೆಂಬರ್ ಆಫ್ ದಿ ಹೌಸ್ ಆಫ್ ದಿ ಪೀಪಲ್ ಆಸ್ ಬಿಕಮ್ ಸಬ್ಜೆಕ್ಟ್ ಟು ದಿ ಡಿಸ್ಕ್ವಾಲಿಫಿಕೇಶನ್ and which is 10th schedule of the president's decision in accordance with the opinions of council of ministers shall be final ಅಂತ ಕೊಟ್ಟಿದ್ದಾರೆ. There is no mention of the world political party in the constitution of India ಅಂತಲೇ ಕೊಟ್ಬಿಟ್ಟಿದ್ದಾರೆ. ಸೊ ಅದರಿಂದ ಸೊ ಇಲ್ಲಿ 2022 ಬಂದಂಥ ಪ್ರಶ್ನೆ ಇದು. ಸೊ ಆ್ಯಂಟಿ ಡಿಫೆಕ್ಷನ್ ಲಾ ಒಂದು ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಗಿರುತ್ತೆ UPSCಯಲ್ಲಿ. ಪ್ರತಿ ಬಾರಿ ಒಂದು ಪರೀಕ್ಷೆಯಲ್ಲಿ ಕೇಳಲ್ಪಟ್ಟಂಥ ಪ್ರಶ್ನೆ, ಎಸ್ಪೆಷಲಿ ಮೇನ್ಸಲ್ಲೂ ಕೂಡ ಇದರ ವೆಯ್ಟೇಜ್ ಜಾಸ್ತಿನೇ ಇದೆ. ಆ್ಯಂಡ್ ಎಸ್ಪೆಷಲಿ ವೆನ್ ನಿಮ್ಮ ಕರೆಂಟ್ ಅಫೇರ್ಸಲ್ಲಿ ಅತಿಯಾಗಿ ಚರ್ಚೆಗೊಳಪಟ್ಟಂತಹ ಟಾಪಿಕ್ಸ್ಗಳು ಎಲ್ಲ. ಸೊ ಅದರಿಂದ ಈ ಪ್ರಶ್ನೆಗಳು ಬರೋದ್ರಲ್ಲಿ ಡೌಟ್ ಇಲ್ಲ, ಹಲವಾರು ಬಾರಿ ಈ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಸೊ ಇದರಲ್ಲಿ ನಾವು ನೋಡಬೇಕಾಗಿದೆ ಏನಪ್ಪ ಅಂತಂದರೆ, ಆ್ಯಂಟಿ ಡಿಫೆಕ್ಷನ್ ಲಾ ಇಂಡಿಯಾದಲ್ಲಿ ಯಾವ್ಯಾವುದು ಅಂದರೆ ಇಲ್ಲಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ಗಳು ಕರೆಕ್ಟ್ ಆಗಿದೆ ಅನ್ನೋದು. ದ ಲಾ ಸ್ಪೆಸಿಫೈಸ್ ದಟ್ ದಿ ನಾಮಿನೇಟೆಡ್ ಲೆಜಿಸ್ಲೇಚರ್ ಕೆನ್ ನಾಟ್ ಜಾಯ್ನ್ ಎನಿ ಪೊಲಿಟಿಕಲ್ ಪಾರ್ಟಿ ವಿತ್ ಇನ್ ದ 6 months ಆಫ್ ಬೀಯಿಂಗ್ ಅಪಾಯಿಂಟೆಡ್ ಇನ್ ದಿ ಹೌಸಸ್. ಓಕೆ, ದ ಲಾ ಡಸ್ ನಾಟ್ ಪ್ರೊವೈಡ್ ಎನಿ ಟೈಮ್ ಫ್ರೇಮ್. ಸೊ ಲಾ ಪ್ರೊವೈಡ್ ಸಮ್ ಟೈಮ್ ಫ್ರೇಮ್, ದೆನ್ ಓನ್ಲಿ ಆಪ್ಷನ್ ಎ is correct, which is only one. And if any question arises to the whether member of the houses become subject to the disqualification under the 10th schedule and president decision in accordance with the opinions of the council of union ministers shall be final. And there is no mention of the world political party anta kodidare. So illi neither 1 nor 2 are the correct answer. ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದು ಏನಂದರೆ, ಈ ಒಂದು PYQ ಅನಾಲಿಸಿಸ್ ಇಂದ ಪ್ರತಿ ಬಾರಿ ನಮಗೆ ಹಲವಾರು ಪ್ರಶ್ನೆಗಳು ನೇರವಾಗಿ PYQ ಇಂದ ಪಿಕ್ ಮಾಡಿ ಕೇಳಲ್ಪಟ್ಟಂತಹ ಪ್ರಶ್ನೆಗಳೇ ಆಗಿವೆ. ಸೊ ಪ್ರತಿ ವರ್ಷ ನಿಮಗೆ ಏನಾದರೂ 10 ಪ್ರಶ್ನೆಗಳು ನೇರವಾಗಿ UPSC ಪ್ರಿಲಿಮ್ಸಿಂದ ಅಂದರೆ PYQಗಳಿಂದ ಬಂದಂಥ ಪ್ರಶ್ನೆಗಳಾಗಿರೋದ್ರಿಂದ ನಿಮಗೆ ಆ ಒಂದು ಪರೀಕ್ಷೆಯಲ್ಲಿ ನೇರವಾಗಿ ಬರುವಂಥ ಒಂದು 10 ಪ್ರಶ್ನೆಗಳನ್ನು ಅಂದರೆ ವಿತೌಟ್ ಎಫರ್ಟ್, ಅಂದರೆ ನೀವು ಎಫರ್ಟೇ ಇಲ್ಲದಾಗೆ ನೀವು ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದಂಥ ಒಂದು ಪ್ರಶ್ನೆಗಳು. ಸೊ ಪ್ರತಿ ಬಾರಿ ನಿಮಗೆ ಒಂದು 10 ಪ್ರಶ್ನೆ, ಮಿನಿಮಮ್ ಒಂದು 10 ಪ್ರಶ್ನೆ ನೇರವಾಗಿ PYQ ಇಂದ ಮರುಕಳಿಸಿದಂತಹ ಪ್ರಶ್ನೆಗಳಾಗಿರುತ್ತೆ. 10 ಪ್ರಶ್ನೆ ಅಂತಂದರೆ 20 ಮಾರ್ಕ್ಸು. ಸೊ 20 ಮಾರ್ಕ್ಸಿಂದ ನಿಮಗೆ ಗೇಮ್ ಚೇಂಜ್ ಇರೋದು 20 ಮಾರ್ಕ್ಸ್ ಕಡಿಮೆ ಅಂತೂ ಅಲ್ಲ, 1 ಮಾರ್ಕ್ಸು ಅರ್ಧ ಮಾರ್ಕ್ಸಿಂದ ಕೂಡ ಲಿಸ್ಟಿಂದ ಹೊರಗಡೆ ಉಳಿಬೋದಂಥ ಸಾಧ್ಯತೆಗಳು ಇರುತ್ತೆ. ಅದರಲ್ಲಿ 20 ಮಾರ್ಕ್ಸ್ ನೀವು ಆಲ್ರೆಡಿ ಕನ್ಫರ್ಮ್ ಆಗಿರ್ತೀರಿ ಏನಾದರೂ PYQನ ಅನಾಲಿಸಿಸ್ ಮಾಡಿದರೆ. ಸೊ ಆದ್ದರಿಂದ ದಯಮಾಡಿ PYQ ಅನಾಲಿಸಿಸ್ ಮಾಡಿ, ಹಾಗೂ ಅತಿ ಹೆಚ್ಚಾಗಿ ನಿಮ್ಮ ಸಿಲೆಬಸ್ ಮತ್ತು PYQನ ಹ್ಯಾಂಡ್ ಇನ್ ಹ್ಯಾಂಡ್ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಪ್ರಿಪ್ರೇಷನ್ನ ಮಾಡಿದಾಗ ಮಾತ್ರ ನಿಮಗೆ ಯಶಸ್ಸು ಸಾಧ್ಯತೆ UPSCಯಲ್ಲಿ. ಸೊ PYQಗೆ ಅಧಿಕವಾದಂತಹ ಒಂದು ಮಹತ್ವವನ್ನು ಕೊಡಿ. ಸೊ ಎಲ್ಲರಿಗೂ ಧನ್ಯವಾದ. ಸೊ ಮುಂಬರುವಂತಹ ವಿಡಿಯೋಗಳಿಗೋಸ್ಕರ ಕಾಯಿರಿ, ಹಾಗೂ ಈ ವಿಡಿಯೋಗೆ ತಮ್ಮದೇ ಆದಂತಹ ಸಪೋರ್ಟನ್ನು ನೀಡಿ. ಕನ್ನಡದಲ್ಲಿ ನಾವು ಹೆಚ್ಚಾಗಿ ವಿಡಿಯೋಗಳನ್ನು ಮಾಡಬೇಕು ಅಂತಂದರೆ ತಮ್ಮೆಲ್ಲರ
ಕೋಆಪರೇಷನ್ ಮತ್ತು ಸಪೋರ್ಟ್ ಈ ವಿಡಿಯೋಗಳಿಗೆ ಬೇಕಾಗುತ್ತೆ. ಸೊ ಎಲ್ಲರಿಗೂ ಧನ್ಯವಾದ. ಸೊ ಥ್ಯಾಂಕ್ ಯು.